ಗಲಭೆಯನ್ನ ವಿರೋಧಿಸಿದ ಬಿಜೆಪಿ ನಾಯಕರು ನಾಳೆ ಮದ್ದೂರಿಗೆ ಕೇಸರಿ ನಿಯೋಗ ಭೇಟಿ ಮಾಡಿದರು. ಈ ಗಲಭೆಯ ಬಗ್ಗೆ ಅವಲೋಕನವನ್ನ ಕೂಡ ನಡೆಸಲಿದೆ ಬಿಜೆಪಿಯ ನಿಯೋಗ. ಲಾಠಿ ಚಾರ್ಜ್ ಮಾಡಿದ ಬಗ್ಗೆ ಈಗಾಗಲೇ ಕೆಂಡಾಮಂಡಲರಾಗಿದ್ದಾರೆ ಬಿಜೆಪಿಯ ನಾಯಕರು. ಸರ್ಕಾರದ ವಿರುದ್ಧ ಕಿತ್ತಾಡ್ತಾ ಇದ್ದಾರೆ ಮೈತ್ರಿ ಪಕ್ಷದ ನಾಯಕರು. ಮದ್ದೂರಿಗೆ ಭೇಟಿ ನೀಡಿ ಆರ್ ಅಶೋಕ್ ವಾಗ್ದಾಳಿಯನ್ನ ಕೂಡ ನಡೆಸಿದ್ದಾರೆ. ಮಾಜಿ ಸಂಸದ ಪ್ರತಾಪ್ ಸಿಂಹ ನಿಖಿಲ್ ಕಿಡಿಕಾರಿದ್ದಾರೆ. ಹಿಂದೂಗಳು ಒಗ್ಗಟ್ಟಾಗಬೇಕು ಅಂತ ಲೀಡರ್ಸ್ ಕರೆ ಕೊಟ್ಟಿದ್ದಾರೆ. ಕಲ್ಲು ತೂರಾಟ, ಲಾಠಿ ಚಾರ್ಜ್ ವಿರುದ್ಧ ಗುಡುಗಿದ್ದಾರೆ ಕೇಸರಿ ಪಡೆಯ ನಾಯಕರು ಹಾಗೆ ಮೈತ್ರಿ ನಾಯಕರು ಅಂತ ನೋಡಿ. ಒಂದು ಕಡೆ ಸಿದ್ದರಾಮಯ್ಯನವರು ಕೂಡ ಹೇಳಿದ್ದಾರೆ ಯಾರೇ ತಪ್ಪು ಮಾಡಿದ್ರು ಕೂಡ ಕ್ರಮ ತೆಗೆದುಕೊಳ್ಬೇಕು ಅಂತ. ಅದರಂತೆ ಈಗಾಗಲೇ ಈ ಒಂದು ಲಾಠಿ ಚಾರ್ಜ್ ಆಗಿರ್ಬೋದು ಅಥವಾ ಮದ್ದೂರಿಗೆ ಏನು ನಿಷೇಧಾಜ್ಞೆಯನ್ನು ಜಾರಿ ಮಾಡಿರ್ಬೋದು, ಇವತ್ತು ಹಿಂದೂಪರ ಸಂಘಟನೆಗಳು ಬಂದ್ಗೆ ಕರೆಯನ್ನು ಕೊಟ್ಟಿರಬಹುದು. ಇದೆಲ್ಲದರ ಹೊರತುಪಡಿಸಿ ಒಂದು ಬೆಳವಣಿಗೆ ಅಂತ ನೋಡ್ತಾ ಹೋಗೋದಾದರೆ ನಾಳೆ ಮದ್ದೂರಿಗೆ ಕೇಸರಿ ನಿಯೋಗ ಅಂದರೆ ಬಿಜೆಪಿ ನಿಯೋಗ ಭೇಟಿ ಮಾಡಲಿದ್ದಾರೆ. ಬಿಜೆಪಿ ನಿಯೋಗದ ನಾಯಕರು ಭೇಟಿ ಮಾಡಿ ಈ ಗಲಭೆಯನ್ನು ವಿರೋಧ ಮಾಡಲಿದ್ದಾರೆ. ಈಗಾಗಲೇ ಖಂಡನೆ ಅಂತೇಳಿ ವ್ಯಕ್ತಪಡಿಸಿದ್ದಾರೆ. ಅದರ ಜೊತೆಗೆ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಕಿಡಿಕಾರ್ತಾ ಇದೆ ಮೈತ್ರಿ ಪಕ್ಷ, ಜೆಡಿಎಸ್ ಹಾಗೂ ಬಿಜೆಪಿ ಪಕ್ಷ ಎರಡೂ ಕೂಡ. ಇನ್ನು ಇದೇ ವಿಚಾರವಾಗಿ ಮಾಜಿ ಸಂಸದ ಪ್ರತಾಪ್ ಸಿಂಹ ಅವರು ಕೂಡ ವಾಗ್ದಾಳಿಯನ್ನು ನಡೆಸಿದರು ಸರ್ಕಾರದ ವಿರುದ್ಧವಾಗಿ. ಹಾಗೆ ನಿಖಿಲ್ ಕುಮಾರಸ್ವಾಮಿ ಅವರು ಕೂಡ ಕಿಡಿಕಾರಿದ್ರು. ಹಿಂದೂಗಳು ಒಗ್ಗಟ್ಟಾಗಬೇಕು ಅಂತ ಲೀಡರ್ಸ್ ಕರೆಯನ್ನು ಕೂಡ ಕೊಟ್ಟಿದ್ದಾರೆ. ಗಣೇಶ ವಿಸರ್ಜನೆಯ ವೇಳೆ ಕಲ್ಲು ತೂರಾಟ ಮಾಡ್ತಾರೆ, ಲಾಠಿ ಚಾರ್ಜ್ ಆಗುತ್ತೆ, ಇದರ ವಿರುದ್ಧವಾಗಿ ನಾವು ಹೋರಾಟವನ್ನು ಮಾಡಲೇಬೇಕು ಅಂತ ಕರೆಯನ್ನು ಕೊಟ್ಟಿರುವಂಥದ್ದು. ನಾಳೆ ಮದ್ದೂರಿಗೆ ಬಿಜೆಪಿ ನಿಯೋಗ ಭೇಟಿಯನ್ನು ಕೂಡ ಮಾಡಲಿದೆ.